Dear friends, today we will discuss the first topic on the modern Indian history, Advent of Europeans to India or Arrival of Europeans to India. ಭಾರತಕ್ಕೆ ಯುರೋಪಿಯನ್ನರ ಆಗಮನ ಈ ಕುರಿತು ನಾವು ಮೊದಲ ವಿಷಯವನ್ನು ನಮ್ಮ ಆಡಿಯೋ ಸರಣಿಯಲ್ಲಿ ಕೊಡ್ತಾ ಇದ್ದೇವೆ. ಸೊ ಇಲ್ಲಿ ಚರ್ಚೆಯ ಆರಂಭದಲ್ಲಿ ನಾವು ತಿಳ್ಕೊಳ್ಬೇಕಾದ ಸಂಗತಿ ಏನು ಅಂದರೆ, ಯುರೋಪಿಯನ್ನರು ಭಾರತಕ್ಕೆ ಯಾವಾಗ ಬಂದರು ಮತ್ತು ಏಕೆ ಬಂದರು. ಯುರೋಪಿಯನ್ನರು ಭಾರತಕ್ಕೆ ಬಂದಿದ್ದು 15ನೇ ಶತಮಾನದಲ್ಲಿ 15th century AD. ಮತ್ತು ಭಾರತಕ್ಕೆ ಬಂದಂಥ ಯುರೋಪಿಯನ್ನರು ಯಾರು ಅಂತ ಹೇಳಿದರೆ ಪ್ರಧಾನವಾಗಿ ಪೋರ್ಚುಗೀಸರು, ಆನಂತರ ಡಚ್ಚರು, ಸ್ಪ್ಯಾನಿಷ್ ದೇಶದವರು, ಫ್ರೆಂಚರು ಮತ್ತು ಬ್ರಿಟಿಷರು. ಐ ರಿಪೀಟ್, ಪೋರ್ಚುಗೀಸ್, ಡಚ್, ಸ್ಪ್ಯಾನಿಷ್, ಫ್ರೆಂಚ್ ಆ್ಯಂಡ್ ಬ್ರಿಟಿಷ್. ಈ ದೇಶದಿಂದ ಯುರೋಪಿಯನ್ನರು ಭಾರತಕ್ಕೆ 15ನೇ ಶತಮಾನದಲ್ಲಿ ಬಂದರು. ಸೊ ಅವರು ಭಾರತಕ್ಕೆ ಬರುವುದಕ್ಕೆ ಇರುವಂತಹ ಕಾರಣಗಳೇನು ಅಂತ ನೋಡೋದಾದರೆ 4 ಪ್ರಮುಖ ಕಾರಣಗಳನ್ನು ನಾವಲ್ಲಿ ಹೆಸರಿಸ್ತೇವೆ. ಮೊಟ್ಟ ಮೊದಲನೇದಾಗಿ ವ್ಯಾಪಾರ ಮತ್ತು ವಾಣಿಜ್ಯದ ಕಾರಣಗಳನ್ನು ನಾವು ನೋಡ್ತೇವೆ. The first reason is for the arrival of Europeans is the reason of trade and commerce. It is also known as mercantilism. ಅದನ್ನು ಮರ್ಕೆಂಟೈಲಿಸಮ್ ಅಂತ ಕೂಡ ನಾವು ಕರಿತೇವೆ. ಈ ವ್ಯಾಪಾರ ಮತ್ತು ವಾಣಿಜ್ಯದ ಕಾರಣವನ್ನು ಇಟ್ಕೊಂಡು ಅವರು ಭಾರತಕ್ಕೆ ಬರ್ತಾರೆ. ಸೊ ಅನೇಕ ವಸ್ತುಗಳಲ್ಲಿ ವ್ಯಾಪಾರ ಮಾಡುವುದು ಅವರಿಗೆ ಅವಶ್ಯಕವಾಗಿತ್ತು, ನಮಗಲ್ಲ, ಅವರಿಗೆ ಅವಶ್ಯಕವಾಗಿತ್ತು. ವಿಶೇಷವಾಗಿ ಸಾಂಬಾರು ಪದಾರ್ಥಗಳು, ಸ್ಪೈಸ್ ಐಟಮ್ಸ್ ಆರ್ ಸ್ಪೈಸ್ ಪ್ರಾಡಕ್ಟ್ಸ್ ವೇರ್ ವೆರಿ ಮಚ್ ಇನ್ ಡಿಮ್ಯಾಂಡ್ ಇನ್ ದ ಯುರೋಪಿಯನ್ ಕಂಟ್ರೀಸ್. ವಿಶೇಷವಾಗಿ ಬ್ಲ್ಯಾಕ್ ಪೆಪ್ಪರ್, ಈ ಕಪ್ಪು ಮೆಣಸು ಅಥವಾ ಕರಿಮೆಣಸು ಅಂತ ಏನು ಹೇಳ್ತೀವಿ, ಅದಕ್ಕೆ ಬಹಳಷ್ಟು ಬೇಡಿಕೆ ಯುರೋಪಿನ ಖಂಡದಲ್ಲಿತ್ತು. ಭಾರತ ಅತಿ ದೊಡ್ಡ ರಫ್ತುದಾರ ರಾಷ್ಟ್ರವಾಗಿತ್ತು. ಅತಿ ಹೆಚ್ಚು ಸಾಂಬಾರು ಪದಾರ್ಥಗಳನ್ನು ಬೆಳೆಯುವ ಮತ್ತು ರಫ್ತು ಮಾಡುವಂಥ ದೇಶ ಭಾರತವಾಗಿದ್ದರಿಂದ ಸೊ ಈ ಒಂದು ವ್ಯಾಪಾರವನ್ನು, ಅಂದರೆ ಸಾಂಬಾರು ಪದಾರ್ಥಗಳ ವ್ಯಾಪಾರವನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳುವುದು ಇವರ ಉದ್ದೇಶವಾಗಿತ್ತು. ಸೊ ದೇ ವಾಂಟೆಡ್ ಟು ಕ್ಯಾಪ್ಚರ್ ಆ್ಯಂಡ್ ಮೊನೊಪೊಲೈಸ್ ದ ಸ್ಪೈಸ್ ಮಾರ್ಕೆಟ್, ಎಸ್ಪೆಷಲಿ ದ ಬ್ಲ್ಯಾಕ್ ಪೆಪ್ಪರ್ ಮಾರ್ಕೆಟನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳುವುದು ಇವರ ಉದ್ದೇಶವಾಗಿತ್ತು. ಅದು ಒಂದು ಕಾರಣ. ಎರಡನೇದು, ನಮ್ಮ ದೇಶದಲ್ಲಿ ಇದ್ದಂತಹ ಕೆಲವು ಕಚ್ಚಾ ಪದಾರ್ಥಗಳು ಈ ವಿದೇಶಿಗರಿಗೆ ಅವಶ್ಯಕವಾಗಿದ್ದು. I mean the raw materials that were abundantly available in India were badly required in the European countries, especially coal and cotton. ವಿಶೇಷವಾಗಿ ನೀವು ನೆನಪಿಟ್ಕೊಳ್ಬೇಕಾಗಿರೋದು ಕಲ್ಲಿದ್ದಲು ಮತ್ತು ಹತ್ತಿ ಅಂತ ಹೇಳ್ತೀವಿ. ಸೊ ಕೋಲ್ ಆ್ಯಂಡ್ ಕಾಟನ್ ವೇರ್ ಬೋತ್ ಅಬಂಡೆಂಟ್ಲಿ ಅವೈಲಬಲ್ ಇನ್ ಇಂಡಿಯಾ. ವಿಶೇಷವಾಗಿ ಭಾರತದ ಒಂದು ಬ್ರ್ಯಾಂಡಿನ ಹತ್ತಿ ವಿದೇಶಗಳಲ್ಲಿ ಬಹಳ ಬೇಡಿಕೆಯಲ್ಲಿತ್ತು. ಅದನ್ನು ಮಸ್ಲಿನ್ ಕ್ಲಾತ್ ಅಂತ ಹೇಳ್ತೀವಿ, ಮಸ್ಲಿನ್ ಬಟ್ಟೆ ಅಂತ ಹೇಳ್ತೀವಿ, MUSLIN. ಸೊ ಢಾಕಾ ಅದರ ಮುಖ್ಯ ವ್ಯಾಪಾರ ಕೇಂದ್ರವಾಗಿತ್ತು. ಆ ಢಾಕಾದಲ್ಲಿ ಈ ಮಸ್ಲಿನ್ ಬಟ್ಟೆಯನ್ನು ನಾವು ಮಾರಾಟ ಮಾಡ್ತಾಯಿದ್ವಿ. ಅದಕ್ಕೆ ವಿದೇಶಗಳಲ್ಲಿ, ಯುರೋಪ್ಯ ರಾಷ್ಟ್ರಗಳಲ್ಲಿ ಬಹಳಷ್ಟು ಬೇಡಿಕೆ ಇತ್ತು, ಎಸ್ಪೆಷಲಿ ಫಾರ್ ಇಂಗ್ಲೆಂಡ್, ಬಿಕಾಸ್ ಇಂಗ್ಲೆಂಡ್ ವಾಸ್ ಅ ಲೀಡಿಂಗ್ ಕಾಟನ್ ಪ್ರೊಡ್ಯೂಸಿಂಗ್ ಕಂಟ್ರಿ, ಮ್ಯಾನುಫ್ಯಾಕ್ಚರಿಂಗ್ ಕಂಟ್ರಿ ಇನ್ ದ ವರ್ಲ್ಡ್. ಕಾಟನ್ ಟೆಕ್ಸ್ಟೈಲ್ ಇಂಡಸ್ಟ್ರಿಗಳು ಇಂಗ್ಲೆಂಡ್ನಲ್ಲಿ ಅಧಿಕವಾಗಿದ್ದು. ವಿಶೇಷವಾಗಿ 2 ಸ್ಥಳಗಳನ್ನು ನೀವು ಎಕ್ಸಾಮ್ ದೃಷ್ಟಿಯಿಂದ ನೆನಪಿಟ್ಕೋಬೇಕು, ಮ್ಯಾಂಚೆಸ್ಟರ್ ಆ್ಯಂಡ್ ಲಿವರ್ಪೂಲ್. ಮ್ಯಾಂಚೆಸ್ಟರ್ ಮತ್ತು ಲಿವರ್ಪೂಲ್ ಅನ್ನುವಂಥ 2 ಕೈಗಾರಿಕಾ ಕೇಂದ್ರಗಳು ಇಂಗ್ಲೆಂಡ್ನಲ್ಲಿ ಬಹಳಷ್ಟು ಪ್ರಸಿದ್ಧವಾಗಿದ್ವು. ಅವುಗಳಿಗೆ ಬೇಕಾಗ್ತಕ್ಕಂತಹ ಕಚ್ಚಾ ಪದಾರ್ಥ ಹತ್ತಿ ನಮ್ಮ ದೇಶದಿಂದ, ಭಾರತದಿಂದ ಹೋಗ್ತಾ ಇತ್ತು, ವಿಶೇಷವಾಗಿ ಮಸ್ಲಿನ್ ಬಟ್ಟೆ. ಸೊ ಇದು ಈ ಕಚ್ಚಾ ಪದಾರ್ಥಗಳಿಂದಾಗಿ ಅವರು ಭಾರತಕ್ಕೆ ಬರಬೇಕು ಅನ್ನೋದು ಒಂದು ಅಂಶ. ಜೊತೆಗೆ ಆ ದೇಶದಲ್ಲಿ ನಡೆಯುತ್ತಿದ್ದಂತಹ ಕೈಗಾರಿಕಾ ಕ್ರಾಂತಿ, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಏನು ಆರಂಭವಾಗಿತ್ತು,
ಅದಕ್ಕೆ ಸಾಕಷ್ಟು ಹೊಸ ಕೈಗಾರಿಕೆಗಳು ಯುರೋಪಿನಲ್ಲಿ ಹುಟ್ಟಿಕೊಂಡಿದ್ವು. ಅವುಗಳಿಗೆ ಮುಖ್ಯವಾಗಿ ಇಂಧನವಾಗಿ ಕಲ್ಲಿದ್ದಲು ಬೇಕಾಗಿತ್ತು. Coal was a major fuel which was needed badly by the European countries due to the beginning of the Industrial Revolution. So, India was rich in the coal deposits and coal mines. ಕಲ್ಲಿದ್ದಲು ಗಣಿಗಳು ಭಾರತದಲ್ಲಿ ಹೇರಳವಾಗಿ ಇದ್ದಿದ್ದರಿಂದ, ಉತ್ತಮ ಗುಣಮಟ್ಟದ ಕಲ್ಲಿದ್ದಲು ನಮ್ಮಲ್ಲಿ ಇದ್ದಿದ್ದರಿಂದ, ಸೊ ನಮ್ಮ ದೇಶವನ್ನು ಅವರು ವಶಪಡಿಸಿಕೊಂಡ್ರೆ ತಮ್ಮ ಕಾರ್ಖಾನೆಗಳಿಗೆ ಅಗತ್ಯವಾದ ಕಲ್ಲಿದ್ದಲನ್ನು ನಮ್ಮ ದೇಶದಿಂದ ಕೊಂಡೊಯ್ಯಬಹುದು, ಇದನ್ನು ಕೊಳ್ಳೆ ಹೊಡಿಬೋದು, ತೆಗೆದುಕೊಂಡು ಹೋಗ್ಬೋದು ಅನ್ನುವ ಉದ್ದೇಶ ಅವರಿಗಿತ್ತು. ಸೊ ಹಾಗಾಗಿ ಅವರು ಭಾರತದ ಕಡೆ ಬರಲಿಕ್ಕೆ ಈ ವಾಣಿಜ್ಯ ಉದ್ದೇಶವನ್ನು ಇಟ್ಕೊಂಡು ಬರ್ತಾರೆ. ಅದು ಹತ್ತಿ ಆಗಿರಬಹುದು ಅಥವಾ ಕಲ್ಲಿದ್ದಲು ಆಗಿರಬಹುದು. ಇನ್ನು ಇದ್ರ ಜೊತೆಗೆ ಇನ್ನೂ ಕೆಲವು ಪದಾರ್ಥಗಳು ಕೂಡ ಭಾರತದಲ್ಲಿ ಪ್ರಸಿದ್ಧವಾಗಿದ್ದು, ಬಹುಶಃ ನಿಮಗೆ ಬಹಳಷ್ಟು ಜನರಿಗೆ ಆ ಬಗ್ಗೆ ಗೊತ್ತಿರುತ್ತೆ. ಒಂದು ಶ್ರೀಗಂಧದ ಮರಗಳು, ಮತ್ತೊಂದು ರೇಷ್ಮೆ, ಮತ್ತೊಂದು ಚಹದ ಎಲೆಗಳು. ಸೊ ಇಂಡಿಯಾ ವಾಸ್ ಫೇಮಸ್ ಫಾರ್ ವಾಟ್ ಇಸ್ ಕಾಲ್ಡ್ ಸಿಲ್ಕ್, ಟೀ, ಆ್ಯಂಡ್ ಆಲ್ಸೋ ಇಂಡಿಯಾ ವಾಸ್ ಫೇಮಸ್ ಫಾರ್ ಸ್ಯಾಂಡಲ್ವುಡ್. ಸೊ ಭಾರತದಲ್ಲಿ ಲಭ್ಯವಾಗಿರ್ತಕ್ಕಂತಹ ಶ್ರೀಗಂಧದ ಮರಗಳು, ನಮ್ಮ ದೇಶದಲ್ಲಿ ನಾವು ಬೆಳೀತಿದ್ದಂತಹ ಈ ಒಂದು ರೇಷ್ಮೆ ಸಾಕಾಣಿಕೆ, ಸೆರಿಕಲ್ಚರ್, ಮತ್ತು ಉತ್ತಮ ಗುಣಮಟ್ಟದ ಚಹದ ಎಲೆಗಳನ್ನು ನಾವು ನಾರ್ತ್ ಈಸ್ಟಲ್ಲಿ ಬೆಳೀತಾ ಇದ್ದು, ವಿಶೇಷವಾಗಿ ಅಸ್ಸಾಂ ಮತ್ತು ಡಾರ್ಜಿಲಿಂಗ್. ಅಸ್ಸಾಂ ಮತ್ತು ಡಾರ್ಜಿಲಿಂಗ್ ಕಣಿವೆಗಳು ದೇ ಆರ್ ಕಾಲ್ಡ್ ಆ್ಯಸ್ ಟೀ ವ್ಯಾಲೀಸ್, ಟೀ ಗಾರ್ಡನ್ಸ್ ಅಂತಲೇ ನಾವು ಕರಿತೀವಿ. ಸೊ ಈ ಚಹದ ಎಲೆಗಳಿಗೆ ಬಹಳಷ್ಟು ಬೇಡಿಕೆ ಯುರೋಪಿನ ರಾಷ್ಟ್ರಗಳಲ್ಲಿತ್ತು. ಸೊ ಅವರು ಭಾರತಕ್ಕೆ ಬಂದು ಇವುಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಂಡ್ರೆ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಬೋದು ಅನ್ನೋದು ಅವರಿಗೆ ಭಾಳ ಖಚಿತವಾಗಿ ಗೊತ್ತಾಗಿತ್ತು. ಸೊ ಹಾಗಾಗಿ ನಮ್ಮ ದೇಶದಲ್ಲಿದ್ದಂತಹ ಕಚ್ಚಾ ಪದಾರ್ಥಗಳು, ನಮ್ಮ ದೇಶದಲ್ಲಿದ್ದಂಥ ಒಂದು ಮಿನರಲ್ ಸಂಪತ್ತುಗಳು, ಖನಿಜ ಸಂಪತ್ತುಗಳು, ಮತ್ತು ನಮ್ಮ ದೇಶ ಪ್ರಸಿದ್ಧವಾಗಿದ್ದಂತಹ ಸಾಂಬಾರು ಪದಾರ್ಥಗಳು, ಸ್ಪೈಸ್ ಪ್ರಾಡಕ್ಟ್ಸ್ ಏನಿವೆ, ಅವುಗಳಿಂದಾಗಿ ಈ ಯುರೋಪಿಯನ್ನರು ಭಾರತಕ್ಕೆ ಬರಲಿಕ್ಕೆ ಮುಂದಾದರು ಅನ್ನೋದು ಮೊದಲನೆಯ ಸಂಗತಿಯಾಗುತ್ತೆ. ದಟ್ ಈಸ್ ದ ಫಸ್ಟ್ ರೀಸನ್ ಆ್ಯಸ್ ಟು ವೈ ದೇ ಕೇಮ್. ಅವ್ರು ಯಾಕೆ ಬಂದರು ಅನ್ನೋದಕ್ಕೆ ಇದನ್ನು ನೀವು ಸ್ಪಷ್ಟವಾಗಿ ನೆನಪಿಟ್ಕೊಳ್ಬೇಕು. ಇನ್ನು ರೀಸನ್ ನಂಬರ್ 2, ಎರಡನೆಯ ಕಾರಣ ಯುರೋಪಿಯನ್ನರು ಯಾಕೆ ಭಾರತಕ್ಕೆ ಬಂದರು ಅಂತ ಹೇಳೋದಾದರೆ, 2 ಸಿದ್ಧಾಂತಗಳನ್ನು ಅವರು ಇಟ್ಕೊಂಡು ಬಂದಿದ್ದರು. 2 ಥಿಯರೀಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದೇರ್ ಅರೈವಲ್. ಒನ್ ಈಸ್ ಇಂಪೀರಿಯಲಿಸಮ್, ದ ಅದರ್ ಒನ್ ಈಸ್ ಕಲೋನಿಯಲಿಸಮ್. ಮೊದಲನೇ ಸಿದ್ಧಾಂತ ಸಾಮ್ರಾಜ್ಯಶಾಹಿ ವಾದ, ಮತ್ತೊಂದು ಸಿದ್ಧಾಂತ ಯಾವುದು ಅಂದರೆ ವಸಾಹತುಶಾಹಿ ವಾದ. ಈ ಸಾಮ್ರಾಜ್ಯಶಾಹಿತ್ವ ಮತ್ತು ವಸಾಹತುಶಾಹಿತ್ವ ಅನ್ನೋದು ಈ ದೇಶಗಳು ಭಾರತಕ್ಕೆ ಬರಲಿಕ್ಕೆ ಕಾರಣವಾಗ್ತವೆ. ಸಾಮ್ರಾಜ್ಯಶಾಹಿತ್ವ ಅನ್ನೋದು ರಾಜಕೀಯವಾದ ಸಿದ್ಧಾಂತ. ಇಟ್ಸ್ ಅ ಪೊಲಿಟಿಕಲ್ ಐಡಿಯಾಲಜಿ. ಇಂಪೀರಿಯಲಿಸಮ್ ಈಸ್ ಅ ಪೊಲಿಟಿಕಲ್ ಐಡಿಯಾಲಜಿ ಅಂಡರ್ ವಿಚ್ ದೀಸ್ ನೇಷನ್ಸ್ ವಾಂಟೆಡ್ ಟು ಎಕ್ಸ್ಪ್ಯಾಂಡ್ ದೇರ್ ಎಂಪೈರ್ ಟೆರಿಟರಿ ಟಿಲ್ ಇಂಡಿಯಾ. ಭಾರತದವರೆಗೂ ತಮ್ಮ ಭೂಪ್ರದೇಶವನ್ನು ವಿಸ್ತರಿಸಿಕೊಳ್ಳಬೇಕು ಅನ್ನುವಂತಹ ಅಧಿಕಾರದಾಹ ಈ ದೇಶಗಳಲ್ಲಿತ್ತು. ಅದರಲ್ಲೂ ವಿಶೇಷವಾಗಿ ಇಂಗ್ಲೆಂಡ್ ಮತ್ತು ಫ್ರಾನ್ಸ್. ಇಂಗ್ಲೆಂಡ್ ಆ್ಯಂಡ್ ಫ್ರಾನ್ಸ್ ವೆರ್ ನೋನ್ ಆ್ಯಸ್ ಇಂಪೀರಿಯಲ್ ಪವರ್ಸ್ ಆಫ್ ದ ವೆಸ್ಟ್ ಎಟ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್, ಆ್ಯಂಡ್ ಬೋತ್ ಆಫ್ ದೆಮ್ ವಾಂಟೆಡ್ ಟು ಎಸ್ಟಾಬ್ಲಿಷ್ ದೇರ್ ಓನ್ ಎಂಪೈರ್ ಇನ್ ಇಂಡಿಯಾ. ತಮ್ಮ ತಮ್ಮ ಸಾಮ್ರಾಜ್ಯವನ್ನು ಕಟ್ಟಲಿಕ್ಕೆ ಅವರು ಭಾರತವನ್ನು ಒಂದು ಯುದ್ಧದ ಮೈದಾನವನ್ನಾಗಿ ಅವರು ಪರಿವರ್ತಿಸಿಕೊಂಡರು. ಅವರಿಗೆ ಭಾರತ ಒಂದು ಬರೀ ದೇಶವಾಗಿರಲಿಲ್ಲ, ಅದೊಂಥರ ಯುದ್ಧದ ಮೈದಾನವಾಗಿ ಅವರಿಗೆ ಕಾಣಿಸ್ತಾ ಇತ್ತು. ನಾವು ಅಲ್ಲಿ ಹೋಗಿ ತಮ್ಮ ಅಧಿಕಾರವನ್ನು ಅಲ್ಲಿ ಸ್ಥಾಪಿಸಬೇಕು ಅಂತ ಹೇಳಿ ಫ್ರೆಂಚರು ಮತ್ತು ಬ್ರಿಟಿಷರು ಇಬ್ಬರೂ ಕೂಡ ತೀವ್ರ ಪೈಪೋಟಿಯನ್ನು ಮಾಡ್ತಾರೆ. ಆದರೆ ಅದರಲ್ಲೇ ಅಂತಿಮವಾಗಿ ಬ್ರಿಟಿಷರು ಯಶಸ್ವಿಯಾಗ್ತಾರೆ. ದಟ್ ವಿಲ್ ಡಿಸ್ಕಸ್ ಲೇಟರ್ ವೆನ್ ವಿ ಟೇಕ್ ಅಪ್ ದ ಟಾಪಿಕ್ ಕಾಲ್ಡ್ ಕರ್ನಾಟಿಕ್ ವಾರ್ಸ್. ಕರ್ನಾಟಿಕ್ ಯುದ್ಧಗಳು ಅಂತ ಮುಂದೆ ಒಂದು ವಿಷಯ ಚರ್ಚೆಗೆ ಬರುತ್ತೆ. ಆ ಕರ್ನಾಟಕ ಯುದ್ಧಗಳು ನಡೆದಿದ್ದೇ ಈ ಉದ್ದೇಶಕ್ಕಾಗಿ, ಸಾಮ್ರಾಜ್ಯ ಸ್ಥಾಪನೆಗಾಗಿ. ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ದಕ್ಷಿಣ ಭಾರತದಲ್ಲಿ ಕರ್ನಾಟಿಕ್ ಪ್ರಾಂತ್ಯದಲ್ಲಿ ನಡೆದ ಯುದ್ಧಗಳನ್ನೇ ನಾವು ಕರ್ನಾಟಿಕ್ ವಾರ್ಸ್ ಅಂತ ಹೇಳ್ತೀವಿ. ಒಟ್ಟು 3 ಯುದ್ಧಗಳಾಗ್ತವೆ 1742ಇಂದ 1760ವರೆಗೆ. 1742ರಿಂದ 1760ರವರೆಗೆ 3 ಕರ್ನಾಟಿಕ್ ಯುದ್ಧಗಳು ನಡೀತವೆ.
ಸೊ ಆ ಯುದ್ಧದ ಮೂಲ ಕಾರಣವೇ ಈ ಇಂಪೀರಿಯಲಿಸಮ್ ಅಥವಾ ಸಾಮ್ರಾಜ್ಯಶಾಹಿತ್ವ ಅನ್ನೋದು, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಇದು ರಾಜಕೀಯ ಸಿದ್ಧಾಂತ. ಇನ್ನೊಂದು ಆರ್ಥಿಕವಾದ ಸಿದ್ಧಾಂತ, ಅದನ್ನು ಕಲೋನಿಯಲಿಸಮ್ ಅಂತ ಹೇಳ್ತೀವಿ, ವಸಾಹತುವಾದ ಅಂತ ಹೇಳ್ತೀವಿ. ಸೊ ಈ ಆರ್ಥಿಕ ಸಿದ್ಧಾಂತ ಏನು ಹೇಳುತ್ತೆ ಅಂದರೆ, ಒಂದು ಮುಂದುವರೆದಂಥ ರಾಷ್ಟ್ರ ಹಿಂದುವರೆದಂತಹ ರಾಷ್ಟ್ರವನ್ನು ತನ್ನ ಮಾರುಕಟ್ಟೆಯನ್ನಾಗಿ ಪರಿವರ್ತಿಸಿಕೊಳ್ಳುವುದಕ್ಕೆ ಹಾತೊರೆಯುತ್ತೆ. ಎ ಡೆವಲಪ್ಡ್ ನೇಷನ್ is always eager to convert an undeveloping country or an underdeveloped country into a profitable market for its own manufactured goods. ತನ್ನ ಉತ್ಪಾದಿತ ವಸ್ತುಗಳನ್ನು ಲಾಭದಾಯಕವಾಗಿ ಮಾರಿಕೊಳ್ಳಲು ಅವರಿಗೆ ಒಂದು ಲಾಭದಾಯಕವಾದ ಪೇಟೆ, ಮಾರುಕಟ್ಟೆ ಬೇಕಾಗುತ್ತೆ. ಆ ಮಾರುಕಟ್ಟೆಯನ್ನಾಗಿ ಪರಿವರ್ತಿಸುವುದನ್ನೇ ನಾವು ವಸಾಹತುವಾದ ಅಂತ ಹೇಳ್ತೀವಿ, ಕಲೋನಿಯಾಲಿಸಮ್ ಅಂತ ಹೇಳ್ತೀವಿ. ಸೊ ಬ್ರಿಟಿಷರ್ಸ್ ಆಲ್ವೇಸ್ ಟ್ರೀಟೆಡ್ ಇಂಡಿಯಾ ನಾಟ್ ಆ್ಯಸ್ ಎ ಕಂಟ್ರಿ ಬಟ್ ಆ್ಯಸ್ ದೇರ್ ಕಾಲೋನಿ. ಸೊ ಬ್ರಿಟಿಷರು ಭಾರತವನ್ನು ತಮ್ಮ ವಸಾಹತುವನ್ನಾಗಿ, ಕಾಲೋನಿಯನ್ನಾಗಿ ಮಾಡಿದ್ರಿಂದ ತಾವು ಉತ್ಪಾದಿಸಿದಂಥ ಸಿದ್ಧ ವಸ್ತುಗಳನ್ನು ನಮ್ಮ ದೇಶಕ್ಕೆ ತಂದು ದುಬಾರಿ ಬೆಲೆಯಲ್ಲಿ ಮಾರಿ ಅದರ ಲಾಭವನ್ನು ಅವರು ಪಡೆದುಕೊಳ್ತಾ ಇದ್ದರು. ಮುಂದೆ ಇದನ್ನೇ ಫ್ರೀಡಮ್ ಮೂಮೆಂಟಲ್ಲಿ ಬಂದಾಗ ನಿಮಗೆ ಅಲ್ಲೊಂದು ಸಿದ್ಧಾಂತ ಬರುತ್ತೆ, ಡ್ರೈನ್ ಥಿಯರಿ ಅಂತ ನೀವೆಲ್ಲ ಕೇಳಿದ್ದೀರಿ, ಸೋರಿಕೆಯ ಸಿದ್ಧಾಂತ ಅಂತ. ದಾದಾಭಾಯ್ ನವರೋಜಿಯವರು ಈ ಸಿದ್ಧಾಂತವನ್ನು ವಿವರಿಸ್ತಾರೆ. ಹೌ ದ ಬ್ರಿಟಿಷರ್ಸ್ ಎಕ್ಸ್ಪ್ಲಾಯ್ಟೆಡ್ ಅವರ್ ರಿಸೋರ್ಸಸ್, ರಾ ಮಟೀರಿಯಲ್ಸ್ ಆ್ಯಂಡ್ ಅದರ್ ಥಿಂಗ್ಸ್ ಥ್ರೂ ದ ಪಾಲಿಸಿ ಆಫ್ ಕಲೋನೈಸೇಷನ್. ಈ ವಸಾಹತುವಾದದ ಮೂಲಕ ನಮ್ಮ ದೇಶದ ಕಚ್ಚಾ ಪದಾರ್ಥಗಳನ್ನು, ಸಂಪನ್ಮೂಲಗಳನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಹೇಗೆ ವ್ಯವಸ್ಥಿತವಾಗಿ ಕೊಳ್ಳೆ ಹೊಡೆಯಿತು, ಸೂರೆ ಮಾಡಿತು ಅನ್ನೋದನ್ನು ಆ ಡ್ರೈನ್ ಥಿಯರಿಯಲ್ಲಿ, ಸೋರಿಕೆಯ ಸಿದ್ಧಾಂತದಲ್ಲಿ ದಾದಾಭಾಯ್ ನವರೋಜಿಯವರು ವಿವರಿಸಿದ್ದಾರೆ. ಇವನ್ ಆರ್.ಸಿ. ದತ್, ಬಂಗಾಳದ ಆಗಿನ ಕಾಲದ ಅರ್ಥಶಾಸ್ತ್ರಜ್ಞ ರಮೇಶ್ ಚಂದ್ರ ದತ್ ಅವರು ಕೂಡ ತಮ್ಮ ಗ್ರಂಥದಲ್ಲಿ, ಅದನ್ನು ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಅಂತ ಆ ಪುಸ್ತಕದ ಹೆಸರು, ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಅನ್ನುವ ಗ್ರಂಥದಲ್ಲಿ ಆರ್.ಸಿ. ದತ್ ಅವರು ಕೂಡ ಇದೇ ಮಾತನ್ನು ಹೇಳ್ತಾರೆ. ಬ್ರಿಟಿಷರು ಹೇಗೆ ಭಾರತವನ್ನು ತಮ್ಮ ವಸಾಹತುವನ್ನಾಗಿ ಮಾಡಿ ನಮ್ಮ ಸಂಪತ್ತನ್ನು ಕೊಳ್ಳೆ ಹೊಡೆದರು ಅನ್ನೋದನ್ನು ಬಹಳ ಅಂಕಿಅಂಶ ಸಹಿತವಾಗಿ, ಸಾಕ್ಷ್ಯ ಸಮೇತವಾಗಿ ಅವರು ವಿವರಿಸಿದ್ದಾರೆ. ಸೊ ಹೀಗೆ ಈ ಸಾಮ್ರಾಜ್ಯಶಾಹಿತ್ವ ಮತ್ತು ವಸಾಹತುಶಾಹಿತ್ವ ಅನ್ನುವ ಎರಡು ಸಿದ್ಧಾಂತಗಳು ಯುರೋಪಿಯನ್ನರು ಭಾರತಕ್ಕೆ ಬರಲಿಕ್ಕೆ ಕಾರಣವಾಯಿತು. ದಿಸ್ ಈಸ್ ಸೆಕೆಂಡ್ ರೀಸನ್ ವಾಟ್ ಮೇಡ್ ದೆಮ್ ಟು ಕಮ್ ಟು ಇಂಡಿಯಾ, the political ideology of imperialism and the economic ideology of colonialism. That is the second point you have to remember for the arrival of Europeans. ಇನ್ನು ಮೂರನೇ ಒಂದು ಕಾರಣವನ್ನು ಕೂಡ ನೀವಲ್ಲಿ ನೋಡಬೇಕು. ಬಹುಶಃ ನಿಮಗೆ ಭಾಳಷ್ಟು ಜನರಿಗೆ ಗೊತ್ತಿರುತ್ತೆ. ಯುರೋಪಿಯನ್ನರು ಭಾರತಕ್ಕೆ ಯಾತಕ್ಕಾಗಿ ಬಂದರು ಅಂದರೆ, ಕ್ರೈಸ್ತ ಧರ್ಮದ ಪ್ರಚಾರಕ್ಕಾಗಿ, ಫಾರ್ ದ ಸ್ಪ್ರೆಡಿಂಗ್ ಆಫ್ ಕ್ರಿಶ್ಚಿಯಾನಿಟಿ ಇನ್ ದ ಇಂಡಿಯನ್ ಸಾಯಿಲ್. ಸೊ ಭಾರತದಲ್ಲಿ ಕ್ರೈಸ್ತ ಧರ್ಮವನ್ನು ಸ್ಥಾಪಿಸಬೇಕು ಅನ್ನುವ ಒಂದು ಹುನ್ನಾರ ಅವರ ಮನಸ್ಸಲ್ಲಿ ಇತ್ತು. ಆದರೆ ಅದನ್ನು ಅವರು ನೇರವಾಗಿ ನಮಗೆ ಹೇಳಲಿಲ್ಲ. ಅಂದರೆ ಧರ್ಮ ಸ್ಥಾಪನೆಗಾಗಿಯೇ ನಾವು ಬಂದಿದ್ದೇವೆ ಅಂತ ಹೇಳಲಿಲ್ಲ. ಪರೋಕ್ಷವಾಗಿ ಅವರು ಧರ್ಮ ಪ್ರಚಾರವನ್ನು ಮಾಡಲಿಕ್ಕೆ ತಮ್ಮ ಜೊತೆಯಲ್ಲಿ ಕ್ರೈಸ್ತ ಪಾದ್ರಿಗಳನ್ನು ಕರೆದುಕೊಂಡು ಬಂದರು. ದ ಬ್ರಿಟಿಷ್ ಮರ್ಚೆಂಟ್ಸ್ ಕೇಮ್ ಅಲಾಂಗ್ ವಿತ್ ಕ್ರಿಶ್ಚಿಯನ್ ಮಿಷನರೀಸ್. ಅವರನ್ನು ಮಿಷನರೀಸ್ ಅಂತ ಹೇಳ್ತೀವಿ, ಧರ್ಮ ಪ್ರಚಾರಕರು ಅಂತ ಹೇಳ್ತೀವಿ. ಸೊ ಈ ಕ್ರೈಸ್ತ ಮಿಷನರಿಗಳು ಬಂದಿದ್ದೇ ಹಳ್ಳಿಗಳಲ್ಲಿ ಕ್ರೈಸ್ತ ಧರ್ಮದ ಪ್ರತಿಪಾದನೆಯನ್ನು ಮಾಡಲಿಕ್ಕೆ. ಆ್ಯಂಡ್ ದೇ ಕಾನ್ಸಂಟ್ರೇಟೆಡ್ ಆನ್ ರೂರಲ್ ಇಂಡಿಯಾ. ಅವರ ಗಮನ ಇದ್ದಿದ್ದು ಕೂಡ ಗ್ರಾಮ ಭಾರತದಲ್ಲಿನೇ ಹೆಚ್ಚಾಗಿ ಇತ್ತು. ಗ್ರಾಮೀಣ ಭಾರತವನ್ನೇ ಯಾಕೆ ಅವರು ಗುರಿಯನ್ನಾಗಿಟ್ಕೊಂಡ್ರು ಅಂದರೆ, ಅಲ್ಲೇ ಅನಕ್ಷರತೆ, ಅಜ್ಞಾನ, ಮೂಢನಂಬಿಕೆಗಳು ಮತ್ತು ಈ ಒಂದು ಅಸ್ಪೃಶ್ಯತೆಯಿಂದಾಗಿ ಉಂಟಾಗುವ ಶೋಷಣೆ ಅಧಿಕವಾಗಿತ್ತು. ಈ ಅಸ್ಪೃಶ್ಯರು ಮತ್ತು ದಲಿತರು ಹೆಚ್ಚಾಗಿ ಗ್ರಾಮೀಣ ಭಾರತದಲ್ಲೇ ಇದ್ದಿದ್ದರಿಂದ ಅವರನ್ನೇ ಇವರು ತಮ್ಮ ಗುರಿಯನ್ನಾಗಿಸಿಕೊಂಡರು. ದಲಿತ್ಸ್ ವೇರ್ ದ ಟಾರ್ಗೆಟ್ ಆಫ್ ದ ಕ್ರಿಶ್ಚಿಯನ್ ಮಿಷನರೀಸ್ ಆಸ್ ದೇ ವರ್ ಎಕ್ಸ್ಪ್ಲಾಯ್ಟೆಡ್ ಬೈ ದಿ ಅಪರ್ ಕಾಸ್ಟ್ ಹಿಂದೂಸ್ ಅಂಡರ್ ದ ನೇಮ್ ಆಫ್ casteism and untouchability. So they want to convert these people into Christian religion.
ಹೇಗಾದರೂ ಮಾಡಿ ಇವರನ್ನು ಕ್ರೈಸ್ತ ಧರ್ಮಕ್ಕೆ ಮತಾಂತರಿಸಬೇಕು ಅನ್ನುವ ಒಂದು ಹುನ್ನಾರ ಇವರ ಮನಸ್ಸಿನಲ್ಲಿ ಇದ್ದಿದ್ದರಿಂದ ನಿಧಾನವಾಗಿ ಈ ದೇಶದಲ್ಲಿ ಕ್ರೈಸ್ತ ಧರ್ಮದ ಒಂದು ಪ್ರಚಾರ ಕಾರ್ಯ ನಡೆಯುವುದನ್ನು ನೀವು ನೋಡ್ತೇವೆ. ಅದರಲ್ಲಿ ಎರಡು ವಿಧಾನಗಳಿವೆ. ಒಂದು ಬೈ ಕನ್ವಿನ್ಸಿಂಗ್, ಅನದರ್ ಬೈ ಕೋಯರ್ಸಿಂಗ್ ಅಂತ ಹೇಳ್ತೀವಿ. ಒಂದು ವಿಧಾನದಲ್ಲಿ ನೀವು ಸೇವೆಯನ್ನು ಕೊಡುವುದರ ಮೂಲಕ ಮನವೊಲಿಸಿ ಅವರನ್ನು ತಮ್ಮ ಧರ್ಮಕ್ಕೆ ಮಾಡುವ ಪ್ರಯತ್ನ. ಇದನ್ನು ಅತಿ ಹೆಚ್ಚು ನಮ್ಮ ದೇಶದಲ್ಲಿ ಮಾಡಿದ್ದು ಯಾರು ಅಂದರೆ ಬ್ರಿಟಿಷರು ಅಂತ ಹೇಳ್ತೀವಿ. ಸೊ ಬ್ರಿಟಿಷರು ಈ ಕೆಲಸವನ್ನು ಮಾಡ್ತಾರೆ. ಯಾವ ರೀತಿಯಲ್ಲಿ ಅಂತಂದರೆ, ಹಳ್ಳಿಗಳಲ್ಲಿ ಈ ಶಾಲೆಗಳನ್ನು, ಔಷಧಾಲಯಗಳನ್ನು ಅವರು ಆರಂಭಿಸ್ತಾರೆ. ಹಳ್ಳಿಯಲ್ಲಿರುವಂಥ ಜನರಿಗೆ ಉಚಿತವಾದ ಶಿಕ್ಷಣ ಮತ್ತು ಉಚಿತವಾದಂಥ ಔಷಧಿ, ವೈದ್ಯಕೀಯ ಸೌಲಭ್ಯಗಳನ್ನು ಈ ಆಸ್ಪತ್ರೆಗಳನ್ನು ತೆರೆಯುವುದರ ಮೂಲಕ, ಕ್ಲಿನಿಕ್ಗಳನ್ನು ತೆರೆಯುವುದರ ಮೂಲಕ, ಡಿಸ್ಪೆನ್ಸರಿಗಳನ್ನು ತೆರೆಯುವುದರ ಮೂಲಕ ಅವರು ಈ ಕೆಲಸವನ್ನು ಮಾಡ್ತಾರೆ. ಸೊ ವಿಶೇಷವಾಗಿ ದಲಿತರಿಗೆ ಫ್ರೀ ಮೆಡಿಸಿನ್ ಆ್ಯಂಡ್ ಫ್ರೀ ಎಜುಕೇಷನನ್ನು ನಾವು ಕೊಡ್ತೇವೆ ಅಂತ ಹೇಳಿ ತಮ್ಮ ಚರ್ಚ್ಗಳ ಬಳಿಯಲ್ಲಿ ಚರ್ಚ್ಗಳನ್ನು ಸ್ಥಾಪಿಸಿ ಅದರ ಹತ್ತಿರದಲ್ಲೇ ಈ ಕಾನ್ವೆಂಟ್ ಅಂತ ಅವರು ಆರಂಭಿಸ್ತಾರೆ. ಆ ಕಾನ್ವೆಂಟ್ ಅನ್ನೋದು ವಾಸ್ತವವಾಗಿ ಧಾರ್ಮಿಕ ಪ್ರಚಾರವನ್ನು ಮಾಡುವಂಥ ಸ್ಥಳ. ಆದರೆ ಆ ಕಾನ್ವೆಂಟ್ ಹೆಸರಿನಲ್ಲಿ ನಾವು ನಿಮಗೆ ಶಿಕ್ಷಣವನ್ನು ಕೊಡ್ತೇವೆ ಅಂತ ಹೇಳಿ ಶಾಲೆಗಳನ್ನು ಅವರು ಆರಂಭಿಸ್ತಾರೆ. ಸೊ ಭಾರತೀಯರು ನಿಧಾನವಾಗಿ ಈ ಕಾನ್ವೆಂಟ್ ಸ್ಕೂಲ್ಗಳಿಗೆ ತಮ್ಮ ಮಕ್ಕಳನ್ನು ಕಳಿಸೋದಕ್ಕೆ ಆರಂಭಿಸ್ತಾರೆ. ಸೊ ಆ ಮಕ್ಕಳು ಕೇವಲ ಇಂಗ್ಲೀಷ್ ಭಾಷೆಯನ್ನು ಕಲಿಯುವುದರ ಜೊತೆಗೆ ಕ್ರೈಸ್ತ ಧರ್ಮದ ಬೋಧನೆಯನ್ನು ಕೂಡ ಅವರು ಕಲಿಯಲಿಕ್ಕೆ ಆರಂಭಿಸ್ತಾರೆ. ದೇ ನಾಟ್ ಓನ್ಲಿ ಲರ್ನ್ಡ್ English and other subjects, they also slowly started learning about the Christian religion in the convents which were associated with the church. ಚರ್ಚ್ ಜೊತೆಯಲ್ಲೇ ಈ ಕಾನ್ವೆಂಟ್ಗಳನ್ನು ಅವರು ಬೆಳೆಸ್ತಾ ಬರ್ತಾರೆ ಮತ್ತು ಆಸ್ಪತ್ರೆ, ಮೆಡಿಕಲ್ ಸೌಲಭ್ಯಗಳನ್ನು ಕೂಡ ಅವರು ಕೊಡ್ತಾ ಬರ್ತಾರೆ. ಸೊ ನಮ್ಮ ಜನ ಏನು ಮಾಡಿದರು, ಉಚಿತವಾಗಿ ಶಿಕ್ಷಣ ಮತ್ತು ವೈದ್ಯಕೀಯ ಸೌಲಭ್ಯ ಸಿಗುತ್ತೆ ಅಂತ ಹೇಳಿ ಈ ಒಂದು ಕ್ರೈಸ್ತ ಪಾದ್ರಿಗಳ ಹಿಂದೆ ನಮ್ಮ ಜನ ಹೋಗಲಿಕ್ಕೆ ಆರಂಭಿಸ್ತಾರೆ. ಅದು ನಿಧಾನವಾಗಿ ಮತಾಂತರ ಪ್ರಕ್ರಿಯೆಗೆ ದಾರಿಯಾಗುತ್ತೆ. ದ ಸ್ಲೋ ಆ್ಯಂಡ್ ಸ್ಟಡಿ ಪ್ರೋಸೆಸ್ ಆಫ್ ಕನ್ವರ್ಷನ್ ಸ್ಟಾರ್ಟೆಡ್ ಇನ್ ದ ವಿಲೇಜಸ್ ಥ್ರೂ ದೀಸ್ ಕ್ರಿಶ್ಚಿಯನ್ ಮಿಷನರೀಸ್ ಆ್ಯಂಡ್ ದಲಿಸ್ ಸ್ಟಾರ್ಟೆಡ್ ಗೋಯಿಂಗ್ ಟು ದ ಚರ್ಚ್ ಆ್ಯಂಡ್ ಬಿಕಮಿಂಗ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಿ ಚರ್ಚ್ ಆ್ಯಕ್ಟಿವಿಟೀಸ್ ಇನ್ ದ ಲಾಂಗ್ ರನ್. ಸೊ ಅದೇ ಮುಂದೆ ನಮ್ಮ ದೇಶದಲ್ಲಿ ಕ್ರೈಸ್ತ ಧರ್ಮ ಬೆಳೆಯುವುದಕ್ಕೆ ಕಾರಣವಾಗುತ್ತೆ. ಇದು ಒಂದು ವಿಧಾನ. ಇನ್ನೊಂದು ವಿಧಾನ ಯಾವುದು ಅಂತ ಹೇಳಿದರೆ ಬೈ ಫೋರ್ಸ್, ಬಲವಂತವಾಗಿ ಭಾರತೀಯರನ್ನು ಕ್ರೈಸ್ತ ಧರ್ಮಕ್ಕೆ ಕರೆತರುವಂಥ ಒಂದು ಪ್ರಯತ್ನ ಕೂಡ ನಡೆಯುತ್ತೆ. ಸೊ ಇದಕ್ಕೆ ಕೈ ಹಾಕಿ ವಿಫಲರಾದವರು ಯಾರು ಅಂದರೆ ಪೋರ್ಚುಗೀಸರು. ದ ಪೋರ್ಚುಗೀಸ್ ಫಾಲೋಡ್ ದಿಸ್ ಪರ್ಟಿಕ್ಯುಲರ್ ಮೆಥಡ್ ವೇರ್ ದೇ ವಾಂಟೆಡ್ ಟು ಫೋರ್ಸ್ ದ ಕ್ರಿಶ್ಚಿಯನ್ ರಿಲಿಜನ್ ಎಟ್ ಗನ್ ಪಾಯಿಂಟ್ ಆನ್ ದ ನೇಟಿವ್ ಪೀಪಲ್. ಅದರಲ್ಲಿ ನಿಮಗೆ ತುಂಬ ದೊಡ್ಡ ಉದಾಹರಣೆಯನ್ನು ನಾನು ಕೊಡಬೇಕು ಅಂತ ಹೇಳಿದರೆ, ಟು ಟೇಕ್ ದ ಎಕ್ಸಾಂಪಲ್ ಆಫ್ ದ ಮೋಸ್ಟ್ ಪವರ್ಫುಲ್ ಪೋರ್ಚುಗೀಸ್ ಗವರ್ನರ್ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್. 1509ರಿಂದ 1529ರವರೆಗೆ ಈ ದೇಶದಲ್ಲಿದ್ದಂತಹ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಈ ಕೆಲಸವನ್ನು ಮಾಡ್ತಾನೆ. ಸೊ ಒಂದು ಇತಿಹಾಸದ ಮೂಲಗಳ ಪ್ರಕಾರ ಅಲ್ಬುಕರ್ಕನ ಆಳ್ವಿಕೆಯಲ್ಲಿನೇ ಸುಮಾರು 300 ಚರ್ಚ್ಗಳನ್ನು ಭಾರತದಲ್ಲಿ ಕಟ್ಟಲಾಯಿತು ಅಂತ ಹೇಳ್ತಾರೆ. 300 churches were built alone during the time of Alfonso Albuquerque, the most powerful governor of Portuguese in India. Especially he ruled from Goa. ಸೊ ಅವನ ರಾಜಧಾನಿ ಗೋವಾ ಆಗಿತ್ತು. ಆ ಗೋವಾದಿಂದ ಅವನ ಆಳ್ವಿಕೆಯನ್ನು ಮಾಡ್ತಾನೆ ಮತ್ತು ಅತಿ ಹೆಚ್ಚು ಅವನು ಚರ್ಚ್ಗಳನ್ನು ಸ್ಥಾಪನೆ ಮಾಡಿದ್ದು ಈ ಕೇರಳದ ತೀರ ಪ್ರದೇಶದಲ್ಲಿ. ಅದನ್ನು ಮಲಬಾರ್ ಕೋಸ್ಟ್ ಅಂತ ಹೇಳ್ತೀವಿ. ದ ಮಲಬಾರ್ ಕೋಸ್ಟ್ ಕೇಮ್ ಅಂಡರ್ ದಿ ಇಂಪ್ಯಾಕ್ಟ್ ಆಫ್ ದ ಪೋರ್ಚುಗೀಸ್ ಇನ್ಕ್ಲೂಡಿಂಗ್ ಕೇರಳ. ಆವಾಗ ಅದನ್ನು ಟ್ರಾವಂಕೋರ್ ಅಂತ ಕರೀತಾ ಇದ್ದರು. ಸೊ ಈ ಟ್ರಾವಂಕೋರಿನ ರಾಜ್ಯದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಕ್ರೈಸ್ತೀಕರಣದ ಚಟುವಟಿಕೆಗಳು ನಡೀತವೆ. ಹಾಗಾಗಿ ಇವತ್ತಿಗೂ ಕೂಡ ನೀವು ಕೇರಳದಲ್ಲಿ ಕ್ರೈಸ್ತ ಪ್ರಾಬಲ್ಯವನ್ನು ಯಾಕೆ ನೋಡ್ತೀವಿ ಅಂದರೆ ಅದಕ್ಕೆ ಈ ಪೋರ್ಚುಗೀಸರ ಒಂದು ಅಸ್ತಿತ್ವ ಮತ್ತು ಪ್ರಭಾವವೇ ಕಾರಣ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಮತ್ತು ಇದೇ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ದಕ್ಷಿಣ ಭಾರತಕ್ಕೂ ಒಳಗೆ ಪ್ರವೇಶ ಮಾಡಲಿಕ್ಕೆ ಅವನು ಪ್ರಯತ್ನ ಮಾಡಿದ್ದ. ಹಿ ಟ್ರೈ ಟು
penetrate deep into the south, but due to the presence of the very powerful ruler in the south, Sri Krishna Devaraya of the Vijayanagar Empire. ಆ ವೇಳೆಗೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಶ್ರೀಕೃಷ್ಣ ದೇವರಾಯನ ಆಳ್ವಿಕೆ ಇದ್ದಿದ್ದರಿಂದ, ಅವನು ಪ್ರಬಲ ಅರಸನಾಗಿದ್ದರಿಂದ ಅವನ ಒಂದು ಸೇನೆಗೆ ಹೆದರಿಕೊಂಡು ಆಲ್ಬುಕರ್ಕ್ ದಕ್ಷಿಣ ಭಾರತದ ಒಳಕ್ಕೆ ಜಾಸ್ತಿ ಒಳಗಡೆ ಪ್ರವೇಶ ಮಾಡಲಿಲ್ಲ. ಬಹುಶಃ ಒಬ್ಬ ಇತಿಹಾಸಕಾರರು ಹೇಳ್ತಾರೆ, R.C. ಮಜುಮ್ದಾರ್ ಅವರು ಹೇಳ್ತಾರೆ, ಹ್ಯಾಡ್ ದೇರ್ ಬೀನ್ ನೋ ಶ್ರೀಕೃಷ್ಣ ದೇವರಾಯ ದೆನ್ ದಿ ಎಂಟೈರ್ ಸೌತ್ ಇಂಡಿಯಾ ವುಡ್ ಹ್ಯಾವ್ ಬಿಕಮ್ ಕ್ರಿಶ್ಚನೈಸ್ಡ್ ಅಂತ ಬರೀತಾರೆ. ಒಂದು ವೇಳೆ ಶ್ರೀಕೃಷ್ಣ ದೇವರಾಯ ಇರದೇ ಹೋಗಿದ್ದರೆ ಇಡೀ ದಕ್ಷಿಣ ಭಾರತ ಕ್ರೈಸ್ತಮಯವಾಗುತ್ತಿತ್ತು ಅಂತ ಡಾಕ್ಟರ್ R.C. ಮಜುಮ್ದಾರ್ ಅನ್ನುವ ಇತಿಹಾಸಕಾರರು ಹೇಳ್ತಾರೆ. ಅದು ನಿಜ ಕೂಡ ಹೌದು. ಆ ಮಟ್ಟಕ್ಕೆ ಅವರು ಕ್ರೈಸ್ತ ಧರ್ಮವನ್ನು ಬೆಳೆಸುವುದಕ್ಕೆ ಪೋರ್ಚುಗೀಸರು ಯತ್ನಿಸಿದರು ಅಂತ. ಇನ್ನು ನಮ್ಮ ರಾಜ್ಯದ ಕಡಲ ಪ್ರದೇಶದ ಬಗ್ಗೆ ಹೇಳುವುದಾದರೆ, ಈವನ್ ಹಿ ವಾಂಟೆಡ್ ಟು ಎಂಟರ್ ಇನ್ ಟು ದ ಕೋಸ್ಟಲ್ ಏರಿಯಾ ಆಫ್ ಕರ್ನಾಟಕ ಆಲ್ಸೋ. ಆದರೆ ನಮ್ಮ ಅದೃಷ್ಟ ಚೆನ್ನಾಗಿತ್ತು. ಅಲ್ಲೊಬ್ಬ ತುಂಬ ಶೂರವಾದ ಧೀರಳಾದಂಥ ಒಬ್ಬ ಮಹಿಳೆ ಆಳ್ವಿಕೆಯನ್ನು ಮಾಡ್ತಾಯಿದ್ಲು. ಅವಳ ಹೆಸರನ್ನು ನೀವೆಲ್ಲ ಕೇಳಿದ್ದೀರಿ, ಅಬ್ಬಕ್ಕ ದೇವಿ ಅಂತ. ರಾಣಿ ಅಬ್ಬಕ್ಕ ದೇವಿ ಆಫ್ ಉಲ್ಲಾಳ. ದ ಕ್ವೀನ್ ಅಬ್ಬಕ್ಕ ದೇವಿ ಆಫ್ ಉಲ್ಲಾಳ ವಾಸ್ ಅ ಪವರ್ಫುಲ್ ಕ್ವೀನ್ ಹೂ ಡಿಫೀಟೆಡ್ ದ ಪೋರ್ಚುಗೀಸ್ ನೇವಿ. ಪೋರ್ಚುಗೀಸರ ನೌಕಾಪಡೆಯನ್ನು ಸೋಲಿಸಿ ಅವರನ್ನು ಧೀರವಾಗಿ ಹಿಮ್ಮೆಟ್ಟಿಸಿದ ಕೀರ್ತಿ ಯಾರಿಗೆ ಹೋಗುತ್ತೆ ಅಂದರೆ ಉಳ್ಳಾಲದ ಅಬ್ಬಕ್ಕ ದೇವಿಗೆ ಹೋಗುತ್ತೆ. ಸೊ ಅವಳು ದಿಟ್ಟತನದ ಹೋರಾಟವನ್ನು ಮಾಡಿದ್ರಿಂದ ನಮ್ಮ ತೀರ ಪ್ರದೇಶದಲ್ಲಿ, ಕೊಂಕಣ ಪ್ರದೇಶದಲ್ಲಿ ಈ ಕ್ರೈಸ್ತ ಧರ್ಮ ಹರಡುವುದಕ್ಕೆ ಕಡಿವಾಣ ಬಿತ್ತು. ಒಂದು ವೇಳೆ ಉಳ್ಳಾಲದ ಅಬ್ಬಕ್ಕ ದೇವಿ ಇರದೇ ಹೋಗಿದ್ದರೆ ನಮ್ಮ ಕೋಸ್ಟಲ್ ಏರಿಯಾದಲ್ಲೂ ಕೂಡ ತುಂಬ ದೊಡ್ಡ ಪ್ರಮಾಣದಲ್ಲಿ ಕ್ರೈಸ್ತೀಕರಣವನ್ನು ಪೋರ್ಚುಗೀಸರು ಮಾಡ್ತಾಯಿದ್ರು ಅಂತ. ಸೊ ಹೀಗೆ ಆ ಧರ್ಮ ಪ್ರಚಾರವನ್ನು ಮಾಡುವುದೂ ಕೂಡ ಈ ಯುರೋಪಿಯನ್ನರ ಉದ್ದೇಶವಾಗಿತ್ತು ಮತ್ತು ಆ ಉದ್ದೇಶವನ್ನು ಇಟ್ಟುಕೊಂಡೇ ಅವರು ಭಾರತಕ್ಕೆ ಬಂದಿದ್ದರು. ಸೊ ಅಲ್ಲಿ ಮತ್ತು ಒಂದು ಕೊಟೇಶನನ್ನು ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ನೆನಪಿಟ್ಕೊಳ್ಳಿ. ಅದನ್ನು ಇಂಗ್ಲೀಷಲ್ಲಿ ಹೇಳಿ ಆಮೇಲೆ ಕನ್ನಡದಲ್ಲಿ ಅನುವಾದ ಮಾಡ್ತೀನಿ. ದ ಯುರೋಪಿಯನ್ಸ್ ಕ್ರಾಸ್ಡ್ ದ ಇಂಡಿಯನ್ ಓಷನ್ ಟು ಕ್ರಾಸ್ ಇಂಡಿಯಾ ಅಂತ ಹೇಳ್ತೀವಿ. ದ ಯುರೋಪಿಯನ್ಸ್ ಕ್ರಾಸ್ಡ್ ದ ಇಂಡಿಯನ್ ಓಷನ್ ಟು ಕ್ರಾಸ್ ಇಂಡಿಯಾ ಅಂತ ಹೇಳ್ತೀವಿ. ಅದರ ಕನ್ನಡ ಅನುವಾದ ಹೀಗಿದೆ: ಯುರೋಪಿಯನ್ನರು ಇಂಡಿಯನ್ ಓಷನ್ ಅಂದರೆ ಹಿಂದೂ ಮಹಾಸಾಗರವನ್ನು ದಾಟಿದರು. ಕ್ರಾಸ್ಡ್ ಅಂದರೆ ದಾಟಿದರು. ಯಾತಕ್ಕಾಗಿ? ಟು ಕ್ರಾಸ್ ಇಂಡಿಯಾ, ಭಾರತವನ್ನು ಕ್ರಾಸ್ ಮಾಡುವುದಕ್ಕಾಗಿ ಭಾರತ ಹಿಂದೂ ಮಹಾಸಾಗರವನ್ನು ದಾಟಿದರು ಅಂತ. ಸೊ ಇಲ್ಲಿ ಭಾರತವನ್ನು ಕ್ರಾಸ್ ಮಾಡುವುದು ಅಂದರೆ ಅರ್ಥ ಏನು? ಕ್ರಾಸ್ ಅಂದರೆ ಕ್ರೈಸ್ತ ಧರ್ಮದಲ್ಲಿ ಯೇಸು ಕ್ರಿಸ್ತನ ಶಿಲುಬೆ. ಸೊ ಯೇಸು ಕ್ರಿಸ್ತನ ಪವಿತ್ರವಾದ ಶಿಲುಬೆಯನ್ನು ಅವರು ಕ್ರಾಸ್, ಹೋಲಿ ಕ್ರಾಸ್ ಅಂತ ಕರೀತಾರೆ. ಸೊ ಎರಡು ಅರ್ಥದಲ್ಲಿ ಆ ಶಬ್ದವನ್ನು ಬಳಸಿದ್ದಾರೆ, ಡಬಲ್ ಮೀನಿಂಗ್ನಲ್ಲಿ ಆ ಶಬ್ದ ಬಳಕೆಯಾಗಿದೆ. ದೇ ಕ್ರಾಸ್ಡ್ ದ ಇಂಡಿಯನ್ ಓಷನ್ ಟು ಕ್ರಾಸ್ ಇಂಡಿಯಾ. ಭಾರತವನ್ನು ಕ್ರೈಸ್ತ ಧರ್ಮೀಯ ರಾಷ್ಟ್ರವನ್ನಾಗಿ ಮಾಡುವುದಕ್ಕಾಗಿ ಅವರು ಹಿಂದೂ ಮಹಾಸಾಗರವನ್ನು ಯುರೋಪಿಯನ್ನರು ದಾಟಿ ಬಂದರು ಅಂತ ಡಾಕ್ಟರ್ R.C. ಮಜುಮ್ದಾರ್ ಅವರು ಹೇಳ್ತಾರೆ. ಮತ್ತು ಅದೇ ಮಜುಮ್ದಾರ್ ಅವರು ಮತ್ತೂ ಒಂದು ಸ್ಲೋಗನನ್ನು ಕೂಡ ಕೊಡ್ತಾರೆ. ಬಹುಶಃ ಅದನ್ನು ಇನ್ನೂ ಚೆನ್ನಾಗಿ ನೀವು ನೆನಪಿಟ್ಕೊಳ್ಳುವುದಾದರೆ, ದ ಬ್ರಿಟಿಷರ್ಸ್ ಕೇಮ್ ಟು ಇಂಡಿಯಾ ವಿತ್ ಅ ಬೈಬಲ್ ಇನ್ ಒನ್ ಹ್ಯಾಂಡ್ ಆ್ಯಂಡ್ ದ ಬ್ಯಾಲೆನ್ಸ್ ಆನ್ ದಿ ಅದರ್ ಅಂತ ಹೇಳ್ತಾನೆ. ಬ್ರಿಟಿಷರು ಭಾರತಕ್ಕೆ ಹೇಗೆ ಬಂದರು ಅಂದರೆ, ಒಂದು ಕೈಯಲ್ಲಿ ಬೈಬಲ್, ತಮ್ಮ ಧರ್ಮ ಗ್ರಂಥವನ್ನು ಹಿಡ್ಕೊಂಡಿದ್ರು, ಮತ್ತೊಂದು ಕೈಯಲ್ಲಿ ತಕ್ಕಡಿಯನ್ನು ಹಿಡಿದುಕೊಂಡು ಬಂದರು ಅಂತ. ಬ್ಯಾಲೆನ್ಸ್ ಅಂದರೆ ತಕ್ಕಡಿ, ಅಂದರೆ ವ್ಯಾಪಾರ ಮಾಡಲಿಕ್ಕೆ. ಸೊ ಬ್ರಿಟಿಷರ್ಸ್ ಕೇಮ್ ಟು ಇಂಡಿಯಾ ವಿತ್ ಬೈಬಲ್ ಇನ್ ಒನ್ ಹ್ಯಾಂಡ್ ಆ್ಯಂಡ್ ದ ಬ್ಯಾಲೆನ್ಸ್ ಆನ್ ದಿ ಅದರ್ ಹ್ಯಾಂಡ್ ಅಂತ ಡಾಕ್ಟರ್ R.C. ಮಜುಮ್ದಾರ್ ಅವರು ಹೇಳ್ತಾರೆ. ಸೊ ಆ ಮಾತಿನ ಅರ್ಥ ಇಷ್ಟೇ: ಧರ್ಮ ಪ್ರಚಾರ ಮಾಡುವುದು ಖಂಡಿತ ಅವರ ಉದ್ದೇಶವಾಗಿತ್ತು, ಆದರೆ ಅದನ್ನು ನೇರವಾಗಿ ನಮಗೆ ಹೇಳಿಲ್ಲ. ಆರಂಭಿಕವಾಗಿ ನೇರವಾಗಿ ನಮಗೆ ಹೇಳಿಲ್ಲ, ನಾವು ಧರ್ಮ ಪ್ರಚಾರ ಮಾಡಲಿಕ್ಕೇ ಬಂದಿದ್ದೇವೆ ಅಂತ. ಆದರೆ ಇಲ್ಲಿ ಬಂದು ಅವರು ನೆಲೆಸಿದ ನಂತರ ನಿಧಾನವಾಗಿ, ಹಂತ ಹಂತವಾಗಿ ಅವರು ಧರ್ಮ ಪ್ರಚಾರದ ಕಾರ್ಯವನ್ನು ಮಾಡ್ತಾ ಹೋಗ್ತಾರೆ. ಸೊ ಹೀಗೆ ಸ್ಪ್ರೆಡ್ ಆಫ್ ಕ್ರಿಶ್ಚಿಯಾನಿಟಿ ವಾಸ್ ಅನದರ್ ಪವರ್ಫುಲ್ ರೀಸನ್ ಫಾರ್ ದ ಅರೈವಲ್ ಆಫ್ ದ ಯುರೋಪಿಯನ್ಸ್ ಟು ಇಂಡಿಯಾ. ಇನ್ನು ಕೊನೆಯದಾಗಿ ಇನ್ನೊಂದು ಪಾಯಿಂಟನ್ನು ನಿಮಗಲ್ಲಿ ಹೇಳಬೇಕು ಅಂದರೆ, ಈ ಎಲ್ಲ ಯುರೋಪಿಯನ್ನರು ಅಂದರೆ ಪೋರ್ಚುಗೀಸರು, ಡಚ್ಚರು, ಸ್ಪೇನರು
ಫ್ರೆಂಚರು, ಬ್ರಿಟಿಷರು, ಡೇನ್ ದೇಶದವರು, ಡೆನ್ಮಾರ್ಕಿಂದ ಬಂದವರು, ಇವರೆಲ್ಲ ಯಾಕೆ ಭಾರತವನ್ನೇ ಹುಡುಕೊಂಡು ಬರ್ತಾಯಿದ್ರು ಅಂದರೆ ಇಂಡಿಯಾ ವಾಸ್ ಅ ರಿಚ್ ಕಂಟ್ರಿ. ಭಾರತ ಅತ್ಯಂತ ಶ್ರೀಮಂತವಾದ ರಾಷ್ಟ್ರವಾಗಿತ್ತು. ನಮ್ಮ ದೇಶದಲ್ಲಿ ಅಪಾರವಾದ ಸಂಪತ್ತಿದೆ ಅನ್ನೋದು ಈ ದೇಶದ ಜನರಿಗೆ ಗೊತ್ತಾಗಿತ್ತು. ದೇ ಕೇಮ್ ಟು ನೋ ಅಬೌಟ್ ದ ಹ್ಯೂಜ್ ವೆಲ್ತ್ ದಟ್ ವಾಸ್ ದೇರ್ ಇನ್ ಇಂಡಿಯಾ. ಬಹುಶಃ ಅವರಿಗೆ ನಮ್ಮ ಸಂಪತ್ತಿನ ಮಾಹಿತಿ ಹೇಗೆ ತಿಳಿದಿತ್ತು ಅಂತ ಹೇಳಿದರೆ, ಈ ವಿದೇಶಿ ಯಾತ್ರಿಕರೇನು ನಮ್ಮ ದೇಶಕ್ಕೆ ಬಂದು ಹೋಗಿದ್ದರು, ಅವರು ತಮ್ಮ ಪ್ರವಾಸ ಕಥನಗಳನ್ನು ಬರೆದಿದ್ರು. ಅದರಲ್ಲಿ ಹುಯನ್ ಸಾಂಗ್ ಆಗಿರಬಹುದು, ಫಾಹಿಯಾನ್ ಆಗಿರಬಹುದು, ಅಥವಾ ಅಬ್ದುಲ್ ರಜಾಕ್ ಅಂತ ಪರ್ಷಿಯಾದ ವ್ಯಾಪಾರಿ ಬರ್ತಾನೆ, ನಿಕೋಲೋಸ್ ಕೋಂಟಿ ಅಂತ ಇಟಲಿ ದೇಶದವನು ಬರ್ತಾನೆ, ಆನಂತರ ಇನ್ನೊಬ್ಬ ಡೊಮಿಂಗೋ ಪಯಾಸ್ ಅಂತ ಪೋರ್ಚುಗೀಸ್ ಯಾತ್ರಿಕ ಬರ್ತಾನೆ, ಡೊಮಿಂಗೋ ಪಯಾಸ್ ಅಂತ ಅವ್ರ ಹೆಸರು, ನಿಕೋಲೋ ಕೋಂಟಿ ಅಂತ ರಷ್ಯಾದ ಯಾತ್ರಿಕ ಬರ್ತಾನೆ. ಅವರೆಲ್ಲ ತಮ್ಮ ಪ್ರವಾಸ ಕಥನಗಳಲ್ಲಿ ಏನು ಹೇಳಿದರು ಅಂದರೆ, ಇಂಡಿಯಾ ಈಸ್ ಎ ರಿಚ್ ಕಂಟ್ರಿ, ಫ್ಯಾಬ್ಯುಲಸ್ಲಿ ರಿಚ್. ಅತಿಯಾದ ರೀತಿಯ ಸಂಪತ್ತು ಭಾರತದಲ್ಲಿದೆ. ಅದನ್ನು ಹಿಂದಿ ಪರ್ಷಿಯನ್ ಭಾಷೆಯಲ್ಲಿ ಏನಂತ ಕರಿತಾ ಇದ್ರು ಅಂದರೆ, ಭಾರತ್ ಅಂದರೆ ಸೋನೆ ಕಿ ಚಿಡಿಯಾ ಅಂತ ಕರಿತಾಯಿದ್ರು. ಬಂಗಾರದ ಗುಬ್ಬಿ ಅಂತ ಹೇಳ್ತೀವಿ ನಾವು. ಸೋನೆ ಕಿ ಚಿಡಿಯಾ ಅಂತ ಭಾರತವನ್ನು ಕರಿತಾಯಿದ್ರು. ಅಷ್ಟೊಂದು ಹೇರಳವಾದಂಥ ಸಂಪತ್ತು ನಮ್ಮ ದೇಶದಲ್ಲಿತ್ತು. ನಾನಿಲ್ಲಿ ಸಂಪತ್ತು ಅಂತ ಹೇಳಿದಾಗ ನೀವು ಅದನ್ನು ಯಾವ ಅರ್ಥದಲ್ಲಿ ತೆಗೆದುಕೊಳ್ಬೇಕು ಅಂದರೆ, ಪ್ರಾಕೃತಿಕ ಸಂಪತ್ತು, ಖನಿಜ ಸಂಪತ್ತು ಮತ್ತು ಈ ಸಾಂಪ್ರದಾಯಿಕವಾದ ಸಂಪತ್ತು. ದೆರ್ ಆರ್ 3 ಟೈಪ್ಸ್ ಆಫ್ ವೆಲ್ತ್: ನ್ಯಾಚುರಲ್ ವೆಲ್ತ್, ಮಿನರಲ್ ವೆಲ್ತ್ ಆ್ಯಂಡ್ ಟ್ರೆಡಿಷ್ನಲ್ ವೆಲ್ತ್. ಈ ಸಾಂಪ್ರದಾಯಿಕ ಸಂಪತ್ತಿನಲ್ಲಿ ಏನು ಬರುತ್ತೆ ಅಂದರೆ ವಜ್ರ, ನಂತರ ಬಂಗಾರ, ಬೆಳ್ಳಿ, ಮುತ್ತು ರತ್ನ, ಆಭರಣಗಳು, ಬೆಲೆ ಬಾಳುವ ಹರಳುಗಳು ಏನಿದ್ವು, ಇವು ನಮ್ಮ ದೇಶದಲ್ಲಿ ಹೇರಳವಾಗಿದ್ವು. ಭಾರತದಲ್ಲಿ ಅಪಾರವಾದಂಥ ಚಿನ್ನ ಇದೆ, ಬೆಳ್ಳಿ ಇದೆ, ವಜ್ರ ಇದೆ, ರತ್ನ ಇದೆ, ವೈಢೂರ್ಯ ಇದೆ, ಬೆಲೆ ಬಾಳುವ ಮುತ್ತು ರತ್ನಗಳಿವೆ. ಸೊ ಇವುಗಳನ್ನು ನಾವು ವಶಪಡಿಸಿಕೊಳ್ಳಬೇಕು ಅನ್ನೋದು ಅವರ ಉದ್ದೇಶವಾಗಿತ್ತು. ಮತ್ತು ನಮ್ಮ ದೇಶದಲ್ಲಿ ಇರುವ ಸಂಪತ್ತು ಎಷ್ಟು ಅನ್ನೋದು ಈ ವಿದೇಶಿ ಯಾತ್ರಿಕರ ಬರಹದಿಂದ ಅವರಿಗೆ ಗೊತ್ತಾಗಿತ್ತು. ನೀವೆಲ್ಲ ಹಿಂದೆ ಓದಿದ್ದೀರಿ, ಸಮುದ್ರಗುಪ್ತನ ಕಾಲವನ್ನು ಸ್ವರ್ಣಯುಗ, ಗೋಲ್ಡನ್ ಏಜ್ ಅಂತ ಕರೀತಾರೆ. ಕೃಷ್ಣದೇವರಾಯನ ಕಾಲವನ್ನು ಗೋಲ್ಡನ್ ಏಜ್, ಸ್ವರ್ಣಯುಗ ಅಂತ ನಾವು ಕರಿತೇವೆ. ಸೊ ಅವನ ಕಾಲದಲ್ಲಿ ಎಷ್ಟು ಸಂಪತ್ತಿತ್ತು ಅನ್ನೋದನ್ನು ಅಬ್ದುಲ್ ರಜಾಕ್ ಅನ್ನುವಂಥ ಪರ್ಷಿಯಾದ ರಾಯಭಾರಿ ಅವನು ಹೇಳ್ತಾನೆ. ರಸ್ತೆಯ ಎಡಬಲಗಳಲ್ಲಿ ಮುತ್ತು ರತ್ನಗಳನ್ನು ರಾಶಿ ಹಾಕಿ ಮಾರುತ್ತಿದ್ದರು ಅಂತ ಹೇಳ್ತಾನೆ. ಆನ್ ದಿ ಬೋತ್ ಸೈಡ್ಸ್ ಆಫ್ ದ ಮೇನ್ ಸ್ಟ್ರೀಟ್, ರಾಯಲ್ ಸ್ಟ್ರೀಟ್, ದ ಡೈಮಂಡ್ಸ್, ದ ಪರ್ಲ್ಸ್ ಆ್ಯಂಡ್ ದ ವ್ಯಾಲ್ಯೂಬಲ್ ಸ್ಟೋನ್ಸ್ ದೇ ವೇರ್ ಸೋಲ್ಡ್ ಆನ್ ದ ಸ್ಟ್ರೀಟ್ಸ್. ನೋಡಿ, ರಸ್ತೆಯ ಎಡಬಲಗಳಲ್ಲಿ ಈ ಮುತ್ತು ರತ್ನಗಳನ್ನು ಮಾರಾಟ ಮಾಡುವುದಂದರೆ ಯಾವ ಮಟ್ಟಿಗೆ ನಮ್ಮಲ್ಲಿ ಸಂಪತ್ತು ಇತ್ತು ಅಂತ ನೀವು ಊಹೆ ಮಾಡ್ಬೋದು. ಮುಂದೆ ಒಬ್ಬ ಇತಿಹಾಸಕಾರ ಹೇಳ್ತಾನೆ, ಪರ್ಸಿವಲ್ ಬ್ರೌನ್ ಅನ್ನುವಂಥ ಇತಿಹಾಸಕಾರ ಹೇಳ್ತಾನೆ, ನಿಮ್ಮ ಬ್ಯಾಟಲ್ ಆಫ್ ತಾಳಿಕೋಟೆ ಯುದ್ಧ ಆದ ನಂತರ 1565ರಲ್ಲಿ, ಆ ತಾಳಿಕೋಟೆ ಯುದ್ಧ ಆದ ನಂತರ ಬಹಮನಿ ಸುಲ್ತಾನರು ವಿಜಯನಗರ ಸಾಮ್ರಾಜ್ಯವನ್ನು 100 ದಿನಗಳ ಕಾಲ ಕೊಳ್ಳೆ ಹೊಡೆದರು ಅಂತ ಹೇಳ್ತಾನೆ. According to Percival Brown, the capital of Vijayanagar Empire, Hampi, was looted for 100 days by the Bahmani Sultans. ಅಳಿಯ ರಾಮರಾಯನನ್ನು ಹತ್ಯೆಗೈದ ಮೇಲೆ 1565ರಲ್ಲಿ ಆ ಯುದ್ಧ ನಡೆಯುತ್ತೆ. ನಿಮಗದೆಲ್ಲ ಗೊತ್ತಿದೆ. 100 ದಿನಗಳ ಕಾಲ ರಾಜಧಾನಿಯನ್ನು ಕೊಳ್ಳೆ ಹೊಡೆದರು ಅಂದರೆ ಯು ಕ್ಯಾನ್ ಇಮ್ಯಾಜಿನ್. 100 days looting the capital city means you can understand how much of wealth was there. ಕೃಷ್ಣದೇವರಾಯನ ಕಾಲದಲ್ಲಿದ್ದಂತಹ ಸಂಪತ್ತು ಎಷ್ಟು ಪ್ರಮಾಣದಲ್ಲಿತ್ತು. 100 ದಿನಗಳ ಕಾಲ ಅವರು ಕೊಳ್ಳೆ ಹೊಡಿಬೇಕು ಅಂದರೆ ಎಷ್ಟು ಬಂಗಾರ, ಬೆಳ್ಳಿ, ವಜ್ರ, ವೈಢೂರ್ಯ, ಮುತ್ತು ರತ್ನಗಳು ಹಂಪಿಯಲ್ಲಿ ಇತ್ತು ಅನ್ನೋದನ್ನು ನೀವು ಇಮ್ಯಾಜಿನ್ ಮಾಡಲಿಕ್ಕೂ ಆಗಲ್ಲ, ಅಷ್ಟು ಸಂಪತ್ತು ಇತ್ತು ಅಂತ. ಮತ್ತು ಸ್ವಲ್ಪ ಹಿಂದೆ ಇತಿಹಾಸದಲ್ಲಿ ಹೋದರೆ ಈ ಅಫ್ಘಾನ್ ಏನು ದಾಳಿಕೋರರು ನಮ್ಮ ದೇಶದ ಮೇಲೆ ಬಂದಿದ್ದಾರೆ, ಅವ್ರ ಬಗ್ಗೆ ಕೂಡ ನೀವು ಇತಿಹಾಸದಲ್ಲಿ ಓದಿದ್ದೀರಿ. ಮೊಹಮ್ಮದ್ ಆಫ್ ಘಜನಿ ಮತ್ತು ಮೊಹಮ್ಮದ್ ಆಫ್ ಘೋರಿ ಮೊಹಮ್ಮದ್ ಮತ್ತು ಘಜನಿ ಮೊಹಮ್ಮದರು 10 ಬಾರಿ ಈ ದೇಶದ ಮೇಲೆ ದಾಳಿಯನ್ನು ಮಾಡ್ತಾರೆ. ಈ ದೇಶದ ಅಪಾರವಾದ ಸಂಪತ್ತನ್ನು ಅವರು ತೆಗೆದುಕೊಂಡು ಹೋಗ್ತಾರೆ. ಸೊ ಅಷ್ಟೊಂದು ಸಂಪತ್ತು ನಮ್ಮ ದೇಶದಲ್ಲಿ ಇತ್ತು ಅಂತ ತಾನೇ ಅವರೆಲ್ಲ ನಮ್ಮ ದೇಶಕ್ಕೆ ಬಂದಿತ್ತು.
ಮತ್ತು ಮಂಗೋಲಿಯಾದಿಂದ ತೈಮೂರ್ ಲಂಗ್ ಮತ್ತು ಚೆಂಗೀಸ್ ಖಾನ್ ಅನ್ನುವಂಥ ದಾಳಿಕೋರರು ಬರ್ತಾರೆ. ಅವರು ಕೂಡ ನಮ್ಮ ದೇಶದ ಸಂಪತ್ತನ್ನು ಕೊಳ್ಳೆ ಹೊಡೆದುಕೊಂಡು ಹೋದರು ಅಂತ ನೀವೆಲ್ಲ ಓದಿದ್ದೀರಿ. ಹಾಗೆ ಶೇರ್ ಶಹಾ ಸೂರಿ ಅನ್ನುವಂಥ ದಾಳಿಕೋರ ಬರ್ತಾನೆ. ಅಹಮದ್ ಶಾ ಅಬ್ದಾಲಿ ಅಂತ ಬರ್ತಾನೆ. ನಾದಿರ್ ಶಾ ಅಂತ ಅಫ್ಘಾನಿಸ್ತಾನದಿಂದ ಬರ್ತಾನೆ. ಇವರೆಲ್ಲ ನಮ್ಮ ದೇಶವನ್ನು ಕೊಳ್ಳೆ ಹೊಡೆಯೋದಕ್ಕೆ ಬಂದಂತಹ ದಾಳಿಕೋರರು. ಅವರನ್ನು ಅಫ್ಘಾನ್ ಇನ್ವೇಡರ್ಸ್, ಮಂಗೋಲಿಯನ್ ಇನ್ವೇಡರ್ಸ್ ಅಂತ ಹೇಳ್ತೀವಿ. ಅವರೆಲ್ಲ ಯಾಕೆ ನಮ್ಮ ದೇಶಕ್ಕೆ ಬಂದರು ಅಂದರೆ ಅಷ್ಟೊಂದು ಸಂಪತ್ತು ನಮ್ಮ ಬಳಿ ಇತ್ತು. ಒಂದು ವೇಳೆ ನಮ್ಮ ಹತ್ರ ಅಷ್ಟು ಸಂಪತ್ತು ಇರದೇ ಹೋಗಿದರೆ ಈ ಯಾರೂ ಯುರೋಪಿಯನ್ನರು ಭಾರತದ ಕಡೆ ಕಣ್ಣೆತ್ತಿಯೂ ಕೂಡ ನೋಡ್ತಾ ಇರಲಿಲ್ಲ. ದೇ ಕೇಮ್ ಹಿಯರ್ ಬಿಕಾಸ್ ಇಂಡಿಯಾ ವಾಸ್ ಸೋನೆ ಕಿ ಚಿಡಿಯಾ. ಇಟ್ ವಾಸ್ ಎ ಫ್ಯಾಬ್ಯುಲಸ್ಲಿ ರಿಚ್ ಕಂಟ್ರಿ. ಅಪಾರವಾದ ಸಂಪತ್ತಿನ ರಾಶಿಯೇ ಇಲ್ಲಿ ಬಿದ್ದಿದ್ದರಿಂದ ಹೇಗಾದರೂ ಮಾಡಿ ಇದನ್ನು ವಶಪಡಿಸಿಕೊಳ್ಬೇಕು, ಈ ಸಂಪತ್ತು ಅವರ ಖಜಾನೆಗೆ ಸೇರಬೇಕು ಅನ್ನುವ ದುರಾಸೆಯಿಂದ ಅವರು ಈ ದೇಶಕ್ಕೆ ಬಂದರು. ಸಪೋಸ್ ನಮ್ಮ ದೇಶ ಏನಾದರೂ ಬಡ ರಾಷ್ಟ್ರವಾಗಿದ್ದರೆ, ಇಂತಹ ಸಂಪತ್ತು ನಮ್ಮ ಬಳಿ ಇರದೇ ಹೋಗಿದರೆ ಖಂಡಿತ ಈ ಯಾವ ವಿದೇಶಿಯರು ಕೂಡ ನಮ್ಮ ದೇಶಕ್ಕೆ ಬರ್ತಿರಲಿಲ್ಲ ಅನ್ನೋದು ಅಷ್ಟೇ ವಾಸ್ತವ. It is true that if India was a poor country, then none of these European countries would have even looked at India, forget about coming here and staying back. ಸೊ ಹಾಗಾಗಿ ಈ ಎಲ್ಲ ಕಾರಣಗಳನ್ನು ನಾವು ಸರ್ವೆ ಮಾಡಿದಾಗ ನಿಮಗೇನು ಗೊತ್ತಾಗುತ್ತೆ, ಯುರೋಪಿಯನ್ನರೂ ಭಾರತಕ್ಕೆ ಏಕೆ ಬಂದರು ಅನ್ನೋದಕ್ಕೆ ಈ 4 ಬಲವಾದ ಕಾರಣಗಳನ್ನು ನೆನಪಿಟ್ಕೊಳ್ಳಿ. ಒಂದು, ವ್ಯಾಪಾರ ಮತ್ತು ವಾಣಿಜ್ಯದ ಕಾರಣಗಳು, ಅದನ್ನು ಮರ್ಕೆಂಟೈಲಿಸಮ್ ಅಂತ ಹೇಳ್ತೀವಿ. ಎರಡನೇದು 2 ಸಿದ್ಧಾಂತಗಳು, ದಟ್ ಈಸ್ ಇಂಪೀರಿಯಲಿಸಮ್ ಆ್ಯಂಡ್ ಕಲೋನಿಯಲಿಸಮ್ ಅನ್ನುವಂತಹ ಸಿದ್ಧಾಂತಗಳು, ಸಾಮ್ರಾಜ್ಯಶಾಹಿತ್ವ ಮತ್ತು ವಸಾಹತುವಾದ ಅನ್ನುವಂಥದ್ದು. ಮೂರನೇದು ಕ್ರೈಸ್ತ ಧರ್ಮದ ಪ್ರಚಾರ, ಸ್ಪ್ರೆಡ್ ಆಫ್ ಕ್ರಿಶ್ಚಿಯಾನಿಟಿಯನ್ನು ಮಾಡುವ ಉದ್ದೇಶ ಅವರಲ್ಲಿತ್ತು, ಹಾಗಾಗಿ ಬಂದರು ಅಂತ. ಮತ್ತು ಕೊನೆಯದಾಗಿ ನಮ್ಮ ದೇಶದಲ್ಲಿದ್ದಂತಹ ಅಪಾರವಾದ ಸಂಪತ್ತಿನ ಭಂಡಾರ, ಸಂಪತ್ ಭಂಡಾರವೇ ನಮ್ಮ ದೇಶದಲ್ಲಿ ಇದ್ದಿದ್ದರಿಂದ ಈ ಸಂಪತ್ತನ್ನು ಹೇಗಾದರೂ ಮಾಡಿ ದೋಚಿಕೊಂಡು ಹೋಗಬೇಕು, ಅದರ ಮೇಲೆ ನಿಯಂತ್ರಣ ಸಾಧಿಸಬೇಕು ಅಂತ ಹೇಳಿ ಈ ದೇಶಗಳು ನಮ್ಮ ದೇಶಕ್ಕೆ ಒಂದೊಂದಾಗಿ ನಮ್ಮ ದೇಶಕ್ಕೆ ಬರ್ತಾರೆ. ಸೊ ಹಾಗಾಗಿ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತ ಹೇಳಿದಾಗ ಈ 4 ಅಂಶಗಳನ್ನು ನೀವು ನೆನಪಿಟ್ಕೋಬೇಕು. ಮತ್ತು ಪರೀಕ್ಷೆಯಲ್ಲಿ ಎಕ್ಸಾಮ್ನಲ್ಲಿ ಪ್ರಶ್ನೆ ಯಾವುದಾದ್ರೂ ಈ ಒಂದರ ಮೇಲೆ ಫೋಕಸ್ ಆಗಿರುತ್ತೆ. ವ್ಯಾಪಾರ ವಾಣಿಜ್ಯದ ಬಗ್ಗೆ ಕೇಳಿದ್ದಾರೆ, ಧರ್ಮ ಪ್ರಚಾರದ ಬಗ್ಗೆ ಕೇಳಿದ್ದಾರೆ, ಇಂಪೀರಿಯಲಿಸಮ್ ಆ್ಯಂಡ್ ಕಲೋನಿಯಲಿಸಮ್ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಮತ್ತು ಭಾರತ ಸೋನೆ ಕಿ ಚಿಡಿಯಾ ಆಗಿತ್ತು ಹೌದಾ ಅಂತ ಕೇಳಿದ್ದಾರೆ. ಸೊ ಈ 4 ಅಂಶಗಳನ್ನು ಆಧಾರವಾಗಿಟ್ಟುಕೊಂಡೇ ನಿಮಗೆ ಪ್ರಶ್ನೆಗಳು ಎಕ್ಸಾಮ್ನಲ್ಲಿ ಬರ್ತವೆ. ಈ 4 ಕಾರಣಗಳನ್ನು ವಿವರಿಸಿದರೆ ಅವರು ಯಾಕೆ ಭಾರತಕ್ಕೆ ಬಂದರು ಮತ್ತು ಯಾವ ಆರ್ಡರ್ನಲ್ಲಿ ಬಂದರು, ಆ ಸೀಕ್ವೆನ್ಸ್ ಕೂಡ ನೀವು ನೆನಪಿಟ್ಕೋಬೇಕು. ಅದು ನೆನಪಿಟ್ಕೊಳ್ಳೋದಕ್ಕೆ ಒಂದು ಕೋಡ್ ವರ್ಡನ್ನು ಹೇಳ್ತೇನೆ, PDBF ಅಂತ ಹೇಳ್ತೀವಿ. ಪೋರ್ಚುಗೀಸ್, ಡಚ್, ಬ್ರಿಟಿಷ್, ಫ್ರೆಂಚ್. ಲಾಂಗ್ ಫಾರ್ಮ್ ಏನು? ಪೋರ್ಚುಗೀಸ್, ಡಚ್, ಬ್ರಿಟಿಷ್, ಫ್ರೆಂಚ್. ಕೋಡ್ ವರ್ಡ್ ನೆನಪಿಟ್ಕೊಳ್ಳಿ PDBF. ಈ PDBF ಅಂತ ಸೀಕ್ವೆನ್ಸ್ ನೆನಪಿಟ್ಕೊಂಡ್ರೆ ಯಾರು ಮೊದಲು ಬಂದರು? ಪೋರ್ಚುಗೀಸರು ಮೊದಲಿಗೆ, ಆಮೇಲೆ ಡಚ್ಚರು, ಆಮೇಲೆ ಬ್ರಿಟಿಷರು, ಕೊನೆಯಲ್ಲಿ ಬಂದವರು ಫ್ರೆಂಚರು. ಸೊ ಈ 4 ಪ್ರಮುಖ ದೇಶದವರು ನಮ್ಮ ದೇಶಕ್ಕೆ ಈ ಕಾರಣಗಳಿಗಾಗಿ ಬಂದರು ಅಂತ ತಿಳ್ಕೊಂಡಿದ್ದೀರಿ. ಇನ್ನು ಮುಂದಿನ ಚರ್ಚೆಯಲ್ಲಿ ಅವರು ಯಾಕೆ ಸಮುದ್ರದ ಮೂಲಕವೇ ಬಂದರು, ವಾಟ್ ಈಸ್ ದ ರೀಸನ್ ಫಾರ್ ಸೀ ರೂಟ್, ಸಮುದ್ರದ ಮೂಲಕವೇ ಯಾಕೆ ಬಂದರು, ಜಲಯಾನವನ್ನು ಯಾಕೆ ಮಾಡಿದರು, ಜಲಮಾರ್ಗಗಳನ್ನೇ ಯಾಕೆ ಅವಲಂಬಿಸಬೇಕಾಯಿತು ಅನ್ನೋದಕ್ಕೆ ಕೆಲವು ಕಾರಣಗಳಿವೆ. ಅದನ್ನು ನಾನು ನನ್ನ ಮುಂದಿನ ಧ್ವನಿ ಸುರುಳಿಯಲ್ಲಿ ನಾನು ಕಳುಹಿಸಿಕೊಡ್ತೇನೆ. ಇವತ್ತು ಕೇವಲ ಅರ್ಧ ಗಂಟೆಯ ಧ್ವನಿ ಸುರುಳಿ ನಾನು ಕಳಿಸಿದ್ದೇನೆ. ಸೊ ನಾಳೆ 1.5 ಗಂಟೆ ದೀರ್ಘಕಾಲದ ಧ್ವನಿ ಸುರುಳಿ ಬರುತ್ತೆ. ಸೊ ಅದರಲ್ಲಿ ನಿಮ್ಮ ಈ ಜಲಮಾರ್ಗಗಳ ಸಂಶೋಧನೆ ಹೇಗಾಯಿತು, ಡಿಸ್ಕವರಿ ಆಫ್ ಸೀ ರೂಟ್ಸ್, ವೈ ದೇ ಕೇಮ್ ಬೈ ದ ಸೀ ರೂಟ್ಸ್ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತೀರಿ. ಪ್ಲಸ್ ಬ್ರಿಟಿಷರು ಭಾರತಕ್ಕೆ ಬಂದ ಮೇಲೆ ತಮ್ಮ ಸಾಮ್ರಾಜ್ಯ ಸ್ಥಾಪನೆ ಹೇಗೆ ಮಾಡಿದರು, ಹೌ ಡಿಡ್ ದ ಬ್ರಿಟಿಷ್ ಎಸ್ಟಾಬ್ಲಿಷ್ ದೇರ್ ಎಂಪೈರ್ ಇನ್ ಇಂಡಿಯಾ ಅನ್ನುವ ವಿಸ್ತೃತವಾದ ಚರ್ಚೆಯನ್ನು ನಾನು ಮುಂದಿನ ಧ್ವನಿ ಸುರುಳಿಯಲ್ಲಿ ಕಳಿಸಿಕೊಡ್ತೇನೆ. ಸೊ ಈ ಒಂದು ಆಡಿಯೋನಲ್ಲಿ ಕೇವಲ ಭಾರತಕ್ಕೆ ಯುರೋಪಿಯನ್ನರು ಏಕೆ ಬಂದರು, ಅದಕ್ಕೆ ಕಾರಣಗಳೇನು ಅನ್ನುವುದರ ಬಗ್ಗೆ ಮಾತ್ರ ವಿವರಣೆ ಇದೆ.
ಸೊ ಮುಂದಿನ ಧ್ವನಿ ಸುರುಳಿಯಲ್ಲಿ ಉಳಿದ ಅಂಶಗಳನ್ನು ಅಂದರೆ ಜಲಮಾರ್ಗಗಳ ಶೋಧ ಮತ್ತು ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಹೇಗೆ ಸ್ಥಾಪನೆಯಾಯಿತು ಅನ್ನುವುದನ್ನು ನಾನು ನೆಕ್ಸ್ಟ್ ಆಡಿಯೋನಲ್ಲಿ ಮುಂದಿನ ಆಡಿಯೋ ಸೆಕೆಂಡಲ್ಲಿ ಕಳಿಸ್ಕೊಡ್ತೇನೆ. ಸೊ ದಿಸ್ ಈಸ್ ಆಡಿಯೋ 1 A1 ಸೀರೀಸಲ್ಲಿ ಇದು A1 ಇದೆ, ಮೊದಲನೇದಾಗಿದೆ. ಸೊ ಮುಂದಿನ ಧ್ವನಿ ಸುರುಳಿಯಲ್ಲಿ ಈ ಚರ್ಚೆ ಮುಂದುವರಿಯುತ್ತೆ ಮತ್ತು ಬ್ರಿಟಿಷ್ ಸಾಮ್ರಾಜ್ಯದ ಸ್ಥಾಪನೆಯ ಬಗ್ಗೆ ಎಲ್ಲ ವಿವರ ಮಾಹಿತಿಯನ್ನು ನಾನು ಕೊಡ್ತೇನೆ. ಸೊ ಇಷ್ಟು ಹೇಳ್ತಾ ಈ ಒಂದು ಚಿಕ್ಕ ಧ್ವನಿ ಸುರುಳಿಯನ್ನು ನಾನು ಮುಗಿಸ್ತೇನೆ. ಇಟ್ ಈಸ್ ಆಡಿಯೋ 1. ಟೈಟಲ್ ಈಸ್ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ. ವೈ ದ ಯುರೋಪಿಯನ್ಸ್ ಕೇಮ್ ಟು ಇಂಡಿಯಾ ಅನ್ನುವ ವಿಷಯ ಮಾತ್ರ ಈ ಧ್ವನಿ ಸುರುಳಿಯಲ್ಲಿದೆ. ಇದರ ಮುಂದಿನ ಭಾಗವನ್ನು ನಾಳೆ A2 ಆಡಿಯೋ 2ನಲ್ಲಿ ವಿಸ್ತೃತವಾದ ಮಾಹಿತಿಯನ್ನು ನಾನು ಕೊಡ್ತೇನೆ. ಸೊ ಧನ್ಯವಾದಗಳು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.